ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಅದನ್ನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 32ನೇ ವಾಕ್ಯ. ವಕ್ರಬುದ್ಧಿಯವನು ಯೆಹೋವನಿಗೆ ಅಸಹ್ಯನು, ಯಥಾರ್ಥರಿಗೆ ಆತನ ಸ್ನೇಹವು ದೊರೆಯುವುದು. ಸೊಲೊಮೋನನು ತನ್ನ ಜ್ಞಾನೋಕ್ತಿಯಲ್ಲಿ ಯಥಾರ್ಥರ ಕುರಿತಾಗಿ ಅನೇಕ ಸಂಗತಿಗಳನ್ನು ಹೇಳುವುದನ್ನು ನಾವು ನೋಡ್ಬೋದು. ಇಲ್ಲಿ ಅವನು ಹೇಳ್ತಾ ಇರುವಂಥ ಒಂದು ಮಾತು, ಯಥಾರ್ಥರಿಗೆ ಆತನ ಸ್ನೇಹವು ದೊರೆಯುವುದು. ಯಥಾರ್ಥರು ಅಂದರೆ ಅಪ್ರೈಟ್ ಎಂಬುದಾಗಿ ಇಂಗ್ಲೀಷಲ್ಲಿ ಓದ್ತೇವೆ. ದೇವರ ವಾಕ್ಯವನ್ನು ಓದುವಾಗ ಯೋಬನ ಕುರಿತಾಗಿ ನೋಡಬೇಕಾದ್ರೆ ಅವನೊಬ್ಬ ಯಥಾರ್ಥ ಚಿತ್ತನಾಗಿದ್ದನು ಎಂಬುದಾಗಿ, ಸರಿಯಾದಂತಹ ಮಾರ್ಗದಲ್ಲಿ ನಡೆಯುವ, ದೇವರ ಚಿತ್ತಕ್ಕೆ ವಿಧೇಯನಾಗಿ ನಡೆಯುವ, ದೇವರ ಮಾತಿಗೆ ವಿಧೇಯನಾಗಿ ಮುಂದೆ ಹೋಗುವ ಒಬ್ಬ ವ್ಯಕ್ತಿಯಾಗಿದ್ದ ಯೋಬ ಎಂಬುದಾಗಿ ಯೋಬನ ಪುಸ್ತಕ 1ನೇ ಅಧ್ಯಾಯ 1-2 ವಾಕ್ಯಗಳಲ್ಲಿ ನಾವು ಓದ್ತೀವಿ. ಆತನು ಯಥಾರ್ಥ ಚಿತ್ತನಾಗಿದ್ದನು. ಹಾಗಾದರೆ ಇಲ್ಲಿ ಸೊಲೊಮೋನ್ ಹೇಳ್ತಾನೆ, ಯಥಾರ್ಥರಿಗೆ ಆತನ ಸ್ನೇಹವು ದೊರೆಯುವುದು. ದೇವರ ಒಂದು ಪ್ರೀತಿ, ಯಾರು ಯಥಾರ್ಥ ಚಿತ್ತರಾಗಿ, ಅಪ್ರೈಟ್ ಆಗಿ ಅಥವಾ ದೇವರ ಚಿತ್ತಕ್ಕೆ ವಿಧೇಯರಾಗಿ ದೇವರ ಇಷ್ಟವನ್ನು ಮಾಡುತ್ತಾ ಮುಂದೆ ಹೋಗ್ತಾರೋ ಅವರಿಗೆ ಆತನ ಸ್ನೇಹವು ದೊರೆಯುವುದು. ದೇವರು ಯೋಬನನ್ನು ಪ್ರೀತಿಸಿದರು. ಯಥಾರ್ಥ ಚಿತ್ತರಾದಂತಹ ಅನೇಕ ಭಕ್ತರುಗಳ ಅನುಭವಗಳನ್ನು ನೋಡ್ತೇವೆ. ದೇವರು ಅವರನ್ನು ಪ್ರೀತಿ ಮಾಡಿದ್ದಾಗಿ ನಾವು ನೋಡ್ತೇವೆ. ದೇವರವನ್ನ ಪ್ರೀತಿಸಿದ್ರು, ದೇವರವರನ್ನು ಬಲಪಡಿಸಿದ್ರು, ದೇವರವರಿಗೆ ಧೈರ್ಯವನ್ನು ಕೊಟ್ಟರು, ದೇವರವರಿಗೆ ಸಹಾಯವನ್ನು ಮಾಡಿದರು. ಆತನ ಸ್ನೇಹ ದೊರೆಯುವುದು. ಈ ಲೋಕದಲ್ಲಿ ನಮಗೆ ಸ್ನೇಹ ಸಿಗಬೇಕು ಅಂದರೆ, ಯಾರಾದರೂ ನಮ್ಮನ್ನು ಪ್ರೀತಿ ಮಾಡಬೇಕು ಅಂದರೆ ನಾವು ಒಳ್ಳೆಯವರಾಗಿರಬೇಕು ಅಂತ ಏನೂ ಇಲ್ಲ. ಕೆಟ್ಟವರಾಗಿದ್ದರೂ ಸಹ ಅವರಿಗೇನಾದರೂ ಹೆಲ್ಪ್ ಮಾಡ್ತಾ ಇದ್ದರೆ, ಹೆಲ್ಪ್ ಮಾಡುವಂತಹ ಒಂದು ಮನುಷ್ಯ ಆಗಿದ್ದರೆ, ಸಹಾಯ ಮಾಡಿದ್ರೆ ಅವ್ರು ನಮ್ಮನ್ನು ಪ್ರೀತಿ ಮಾಡ್ತಾರೆ. ನಮ್ಮ ಸ್ವಭಾವಗಳ ಬಗ್ಗೆ ಅವಾಗಲ್ಲಿ ಅವರು ಮಾತಾಡಲ್ಲ. ಯಾಕೆಂದರೆ ಅವರಿಗೆ ಲಾಭ ಇರೋದರಿಂದ ಅವರ ಸ್ನೇಹ ನಮಗೆ ದೊರೀತದೆ. ರಾಜಕೀಯ ಪಕ್ಷಗಳಾಗಿರ್ಬೋದು, ಇತರೆ ಸ್ಥಳಗಳಲ್ಲಿರುವಂಥ ವ್ಯಕ್ತಿಗಳಾಗಿರಬಹುದು. ಒಂದು ವೇಳೆ ದುಷ್ಟ ಸ್ವಭಾವದವರಾದರೂ ಸಹ ಅವರು ಅನೇಕರಿಗೆ ಆರ್ಥಿಕ ಸಹಾಯಗಳನ್ನು ಮಾಡಿದ್ರೆ ಜನ ಅವರನ್ನು ಹೊಗಳ್ತಾರೆ, ಜನ ಅವರನ್ನು ಪ್ರೀತಿಸ್ತಾರೆ, ಜನ ಅವರನ್ನು ಗೌರವಿಸ್ತಾರೆ. ಕಾರಣ ಅವರ ಸ್ವಭಾವದಿಂದ ಅಲ್ಲ ಅವರು ಅದು ಮಾಡ್ತಾ ಇರೋದು, ಅವರಿಂದ ಸಿಗುವಂತಹ ಲಾಭದ ಮೂಲಕ ಅದನ್ನು ಮಾಡ್ತಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ದೇವರ ಸ್ನೇಹ ನಮಗೆ ಸಿಗಬೇಕು ಅಂದರೆ, ದೇವರ ಒಂದು ಪ್ರೀತಿ ನಮಗೆ ಸಿಗಬೇಕು ಅಂದರೆ ನಾನು ಈ ಲೋಕದಲ್ಲಿ ಯಥಾರ್ಥ ಚಿತ್ತನಾಗಿರಬೇಕು. ನಾವು 112ನೇ ಕೀರ್ತನೆ ಅದರ 4ನೇ ವಾಕ್ಯದಲ್ಲಿ ಓದುವಾಗ ನಾವು ಈ ರೀತಿ ಓದ್ತೇವೆ, ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು ಎಂಬುದಾಗಿ ನಾವು ನೋಡ್ತೇವೆ. ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಸಹ ಜ್ಯೋತಿಯನ್ನು ಕೊಡುವಂತಹ ದೇವರು. ಹಾಗಾದರೆ ಯಥಾರ್ಥರಿಗೆ ಸ್ನೇಹ ಮಾತ್ರ ಅಲ್ಲ ದೊರೆಯೋದು, ಯಥಾರ್ಥರಿಗೆ ಕತ್ತಲೆಯಲ್ಲಿ ಜ್ಯೋತಿ ಸಹ ಸಿಗ್ತದೆ, ಬೆಳಕು ಸಹ ಸಿಗ್ತದೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನಮ್ಮ ಒಂದು ಕತ್ತಲೆಯ ಅನುಭವದಲ್ಲಿ, ನಮ್ಮ ವೇದನೆಯ ಅನುಭವದಲ್ಲಿ ನಮಗೆ ಬೆಳಕನ್ನು ಕೊಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಮಗೆ ಈ ಲೋಕದಲ್ಲಿ ಯಾರು ನಮ್ಮನ್ನು ಪ್ರೀತಿ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ. ದೇವರ ವಾಕ್ಯ ಹೇಳ್ತದೆ, ಆತನು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ, ಆತನ ಸ್ನೇಹ ನಮಗೆ ದೊರೆತಿದೆ. ಯೋಹಾನ 3:16 ನಮಗೆಲ್ಲ ಗೊತ್ತಿರುವಂತಹ ವಾಕ್ಯ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟರು. ಅದು ಟೋಟಲ್ ಆಗಿ ದೇವರು ಇಟ್ಟಿರುವಂತಹ ಯೂನಿವರ್ಸಲ್ ಲವ್. ಅದು ಲೋಕದ ಎಲ್ಲರ ಮೇಲೆ ಪ್ರೀತಿ ಇಟ್ಟು ಯೇಸುವನ್ನು ನಮಗೋಸ್ಕರ ಕೊಟ್ಟಿದ್ದಾರೆ. ಅದು ಒಂದು ಪ್ರೀತಿ. ಆದರೆ ಇಲ್ಲಿ ಹೇಳ್ತಾ ಇರುವಂತಹ ಸ್ನೇಹ, ಈ ಯೇಸುವನ್ನು ಅಂಗೀಕರಿಸಿಕೊಂಡು ಈ ಯೇಸುವನ್ನು ಹಿಂಬಾಲಿಸುತ್ತಾ, ನಮಗಾಗಿ ಪ್ರಾಣವನ್ನು ಕೊಟ್ಟಂತಹ ಯೇಸುವನ್ನು ಹಿಂಬಾಲಿಸುತ್ತಾ ಯಥಾರ್ಥ ಚಿತ್ತರಾಗಿ ದೇವರ ಚಿತ್ತಕ್ಕನುಸಾರವಾಗಿ ಜೀವಿಸುವಂತಹ ವ್ಯಕ್ತಿಗಳಿಗೆ ಆತನ ಸ್ನೇಹ ನಿರಂತರವಾಗಿರ್ತದೆ. ಈ ಬೆಳಗ್ಗೆ ಕರ್ತನಿಗೆ ಹೇಳೋಣ, ಕರ್ತನೆ, ನನಗೆ ನಿರಂತರವಾದ ಆ ಪ್ರೀತಿ ಬೇಕು, ಶಾಶ್ವತವಾದ ಆ ಪ್ರೀತಿ ನನ್ನ ಮೇಲಿರಬೇಕು ಸ್ವಾಮಿ. ಯೋಬನ ಜೀವಿತದಲ್ಲಿ ಯಥಾರ್ಥ ಚಿತ್ತನಾಗಿ ಜೀವಿಸ್ತಾ ಇದ್ದಾಗ ಅವನ ಜೀವಿತದಲ್ಲಿ ಅನೇಕ ಕತ್ತಲೆಯ ಅನುಭವಗಳು ಬಂತು, ವೇದನೆ ಅನುಭವಗಳು ಬಂತು. ಅವನನ್ನು ಪ್ರೀತಿಸ್ತಾ ಇದ್ದಂಥ ಎಲ್ಲರೂ ಅವನನ್ನು ಬಿಟ್ಟು ಹೋದರು. ಅವನನ್ನು ಪ್ರೀತಿಸ್ತಾ ಇದ್ದಂತಹ ಹೆಂಡತಿ,
ದೂರ ಹೋದ್ಲು. ಅವನನ್ನು ಪ್ರೀತಿಸ್ತಾ ಇದ್ದಂತಹ ಮಕ್ಕಳು ಇಲ್ಲವಾದರು. ಅವನನ್ನು ಪ್ರೀತಿಸ್ತಾ ಇದ್ದಂತಹ ಸ್ನೇಹಿತರು ಅವನಿಗೆ ವಿರುದ್ಧವಾಗಿ ಮಾತಾಡಿದ್ರು. ಆದರೆ ದೇವರ ಸ್ನೇಹ ಅವನಿಗೆ ದೊರೀತಾನೇ ಇತ್ತು. ದೇವರ ಸ್ನೇಹ ಅವನ ಸಂಗಡ ಇತ್ತು. ಈ ಬೆಳಗ್ಗೆ ನಿನ್ನ ಜೀವಿತದಲ್ಲಿ ನಿನ್ನನ್ನು ಪ್ರೀತಿಸುವ, ನಿನ್ನ ಮೇಲೆ ಸ್ನೇಹ ತೋರಿಸಿದಂತಹ, ನಿನ್ನನ್ನು ಪ್ರೀತಿಸ್ತಾ ಇದ್ದಂತಹ ವ್ಯಕ್ತಿಗಳು ಒಂದು ವೇಳೆ ನಿನ್ನನ್ನು ಬಿಟ್ಟು ಹೋಗಿರ್ಬೋದು, ನಿನಗೆ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡ್ತಾ ಇರ್ಬೋದು. ಆದರೆ ನಿನ್ನನ್ನು ಪ್ರೀತಿಸುವ, ನೀನು ಯಥಾರ್ಥ ಚಿತ್ತನಾಗಿ ದೇವರ ವಾಕ್ಯವನ್ನು ಅನುಸರಿಸುತ್ತಾ, ದೇವರ ಚಿಷ್ಟವನ್ನು ಮಾಡುತ್ತಾ ಮುಂದೆ ಸಾಗುವುದಾದರೆ ನಿನ್ನನ್ನು ಪ್ರೀತಿಸುವಂತಹ ಒಬ್ಬ ದೇವರಿದ್ದಾನೆ. ನಿನ್ನನ್ನು ಆ ಕತ್ತಲೆಯಲ್ಲಿಯೂ ಸಹ ಜ್ಯೋತಿಯನ್ನು ಕೊಟ್ಟು ನಡೆಸುವಂತಹ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಈ ಬೆಳಗ್ಗೆ ಆತನಲ್ಲಿ ಆಶ್ರಯಿಸೋಣ, ಆತನ ಮುಖವನ್ನು ನೋಡೋಣ. ಕರ್ತನೆ, ನನಗಿನ್ನೇನು ಬೇಡ ಸ್ವಾಮಿ, ನಿನ್ನ ಸ್ನೇಹ ನನಗೆ ಬೇಕು. ನೀನು ನನ್ನ ಜೊತೆ ಇರಬೇಕು. ನೀನು ನನ್ನನ್ನು ಪ್ರೀತಿ ಮಾಡಿ ನನ್ನನ್ನು ನಡೆಸಬೇಕು. ನಾನು ಯಥಾರ್ಥ ಚಿತ್ತನಾಗಿ ನಿನ್ನ ವಾಕ್ಯವನ್ನು ಅನುಸರಿಸಿ ಜೀವಿಸ್ತೇನೆ ಎಂಬುದಾಗಿ ನಾವು ಬೇಡಿಕೊಳ್ಳೋಣ. ಅನೇಕರು ನಮ್ಮನ್ನು ಕೈ ಬಿಡಬಹುದು, ನಮ್ಮಿಂದ ದೂರ ಆಗ್ಬೋದು. ಆದರೆ ನಮ್ಮನ್ನು ಪ್ರೀತಿಸುವ ಸರ್ವಶಕ್ತನಾದ ಒಬ್ಬ ದೇವರು ನಮ್ಮ ಸಂಗಡ ಇದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನಕ್ಕೆ ನಾವು ಬಂದಿದ್ದೇವೆ. ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆ, ಆಶೀರ್ವಾದ, ಸಾನ್ನಿಧ್ಯ ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ಯಥಾರ್ಥವಾದಂತಹ ಜೀವಿತವನ್ನು ನಡೆಸುತ್ತಾ ನಿನ್ನ ಸ್ನೇಹವನ್ನು ಪಡೆದುಕೊಂಡು ಮುಂದೆ ಸಾಗುವ ಹಾಗೆ ನೀನು ನಮಗೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.